ಗಡಿಯಲ್ಲಿ ಅಲರ್ಟ್, ಉಗ್ರರಿಗಾಗಿ ಶೋಧ. ಪಾಕಿಸ್ತಾನ ನಾಗರಿಕರಿಗೆ ಕೇಂದ್ರದ ಡೆಡ್ಲೈನ್. ರಾಜ್ಯದಲ್ಲಿರೋ ಪಾಕ್ ಪ್ರಜೆಗಳು ಹೋಗ್ತಾರಾ? ಇದುವೇ ಚದುರಂಗದ ಮೊದಲ ಸ್ಟೋರಿ. ಉಗ್ರ ನಿಗ್ರಹ ಶುರು. ಯಾವ ಉಗ್ರರು ಪಹಲ್ಗಾಮ್ನಲ್ಲಿ ಸಾಮಾನ್ಯ ಜನರ ಮೇಲೆ, ಪ್ರವಾಸಿಗರ ಮೇಲೆ ದಾಳಿಯನ್ನು ನಡೆಸಿ ಅವರನ್ನ ಗುಂಡಿಟ್ಟು ಕೊಲ್ಲುವಂತಹ ಕೆಲಸವನ್ನ ಮಾಡಿದ್ರು, ಆ ಉಗ್ರರ ಮನೆಗಳನ್ನು ಇವತ್ತು ಛಿದ್ರ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಆ ಉಗ್ರರ ಬೆನ್ನತ್ತಿ ಈಗಾಗಲೇ ಸೈನಿಕರು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಆ ಪ್ರಕ್ರಿಯೆಗಳು ಇನ್ನೇನು ಮುಗಿಯುವಂಥದ್ದು ಇದ್ದೇ ಇದೆ. ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಮತ್ತಷ್ಟು ದಾಳಿಗೂ ಕೂಡ ಸಂಚು ನಡೆಸಲಾಗಿದೆ ಅನ್ನೋದರ ಬಗ್ಗೆಯೂ ಕೂಡ ಮಾಹಿತಿಗಳು ಹೊರಬೀಳ್ತಾ ಇದೆ. ಕಾಶ್ಮೀರದ ಹಲವೆಡೆ ದಾಳಿ ನಡೆಸೋದಕ್ಕೆ ಉಗ್ರರು ಸ್ಕೆಚ್ ಹಾಕಿದ್ದಾರಂತೆ. ಗುಪ್ತಚರ ಇಲಾಖೆಯಿಂದ ಕಾಶ್ಮೀರದೆಲ್ಲೆಡೆ ಈಗ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇಂಟೆಲಿಜೆನ್ಸ್ ಬ್ಯೂರೋದವರು ಸೇನೆಗೂ ಕೂಡ ಇದರ ಬಗೆಗಿನ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಕಾಶ್ಮೀರೇತರ ಪ್ರವಾಸಿಗರನ್ನ ಗುರಿಯಾಗಿಸಿ ದಾಳಿಗೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂಥರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರಿಂದಾಗಿ ಎಚ್ಚರಿಕೆ ವಹಿಸಬೇಕು ಅನ್ನುವಂತಹ ಸಂದೇಶವನ್ನ ಐಬಿ ಸೇನೆಗೆ ರವಾನೆ ಮಾಡಿದೆ. ಐಬಿ ಸೂಚನೆಯ ಬೆನ್ನಲ್ಲೇ ಕಾಶ್ಮೀರದಾದ್ಯಂತ ಮತ್ತಷ್ಟು ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಕಾಶ್ಮೀರದಾದ್ಯಂತ ರೈಲ್ವೆ ಮೇಲೆ ದಾಳಿಗೂ ಕೂಡ ಸ್ಕೆಚ್ ಹಾಕಿರುವಂತಹ ಸಾಧ್ಯತೆ ಇದ್ದೇ ಇದೆ. ಈ ಕಾರಣಕ್ಕಾಗಿ ರೈಲ್ವೆ ಹಳಿ ಹಾಗೂ ರೈಲ್ವೆ ನಿಲ್ದಾಣವನ್ನ ಸುರಕ್ಷತೆಯ ಕಡೆಯೂ ಕೂಡ ಆದ್ಯತೆಯನ್ನು ನೀಡಲಾಗಿದೆ. ರೈಲ್ವೆ ಹಳಿ, ರೈಲ್ವೆ ಸಿಬ್ಬಂದಿಯನ್ನು ಗುರಿಯಾಗಿಸಿ ದಾಳಿಗೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಅನ್ನುವಂತಹ ಗುಪ್ತಚರ ಮಾಹಿತಿಯನ್ನು ಆಧರಿಸಿ ಈಗ ಸೇನೆ ಎಲ್ಲೆಡೆಯೂ ಕೂಡ ಶೋಧ ಕಾರ್ಯವನ್ನ ನಡೆಸ್ತಾ ಇದೆ. ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಯಾವುದೇ ಕಾರಣಕ್ಕಾಗಿ ಕೂಡ ಯಾವುದೇ ರೀತಿಯಾದಂತಹ ಮತ್ತೊಂದು ದಾಳಿ ಈ ನೆಲದಲ್ಲಿ ನಡೀಬಾರದು ಅನ್ನುವಂತಹ ನಿಟ್ಟಲ್ಲಿ ಸೇನೆ ಹಾಗೂ ಗುಪ್ತಚರ ಇಲಾಖೆಯವರು ಸತತವಾದಂತಹ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ವಿಶೇಷವಾಗಿ ಗಡಿಯುದ್ದಕ್ಕೂ ಕೂಡ ಪಹರೆ ಕಾಯುವಂಥದ್ದು ಒಂದು ಭಾಗ ಆದರೆ, ಮತ್ತೊಂದು ಕಡೆಯಲ್ಲಿ ಗಡಿಯ ಒಳಗಡೆ ಅಂದರೆ ಭಾರತದ ನೆಲದಲ್ಲಿ ಯಾವುದೇ ಭಾಗದಲ್ಲೂ ಕೂಡ ಯಾವುದೇ ಇನ್ನೊಂದು ದಾಳಿ ಆಗದನ್ನು ತಡೆಯುವಂತಹ ಪ್ರಯತ್ನಕ್ಕೆ ಭಾರತ ಪ್ರಯತ್ನವನ್ನು ಮಾಡ್ತಾ ಇದೆ. ಇದರ ನಡುವೆನೇ ಭಾರತ ಬಿಟ್ಟು ತೊಲಗಿ ಅನ್ನುವಂತಹ ಸೂಚನೆಯನ್ನು ಪಾಕಿಸ್ತಾನಿಯರಿಗೆ ನೀಡಲಾಗಿದೆ. ಯಾಕಂದರೆ ನೀವು ಅತಿಥಿಗಳಾಗಿ ಬಂದಿರಬಹುದು, ನೀವು ವಿಶೇಷ ವೀಸಾದ ಮೂಲಕವಾಗಿ ಭಾರತದ ಒಳಕ್ಕೆ ಸೇರಿಕೊಂಡಿರಬಹುದು, ಆದರೆ ಇನ್ನು ನಿಮಗೆ ಆತಿಥ್ಯ ಕೊಡೋದು ಸಾಧ್ಯ ಇಲ್ಲ ಅನ್ನುವಂತಹ ತೀರ್ಮಾನಕ್ಕೆ ಭಾರತ ಸರ್ಕಾರವು ಕೂಡ ಬಂದಿರುವಂಥದ್ದು. ಪಹಲ್ಗಾಮ್ ದಾಳಿಯ ಬಳಿಕ ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್ ಕೊಡುವಂತಹ ಪ್ರಯತ್ನವನ್ನು ಈಗ ಭಾರತ ಮಾಡ್ತಾ ಇದೆ. ಭಾರತದ ಒಳಗಡೆ ಇರತಕ್ಕಂತಹ ಪಾಕಿಸ್ತಾನಿಯರನ್ನ ವಾಪಸ್ ಕಳಿಸ್ತಕ್ಕಂತಹ ಕೆಲಸವನ್ನು ಕೂಡ ಭಾರತ ಮಾಡ್ತಾ ಇದೆ. ಭಾರತದಲ್ಲಿರುವಂತಹ ಪಾಕ್ ನಾಗರಿಕರನ್ನ ವಾಪಸ್ ಕಳಿಸುವಂತಹ ನಿರ್ಧಾರಕ್ಕೆ ಭಾರತ ಸರ್ಕಾರ ತೀರ್ಮಾನವನ್ನು ಕೈಗೊಂಡಿದೆ. ಯಾರೆಲ್ಲ ವಿಶೇಷ ವೀಸಾದ ಮೂಲಕವಾಗಿ ಭಾರತಕ್ಕೆ ಬಂದಿದ್ರು ಅಂಥವ್ರನ್ನ ಅಟಾರಿ ಗಡಿಯ ಮೂಲಕವಾಗಿ ಕೂಡ ಭಾರತವನ್ನು ಬಿಟ್ಟು ಪಾಕ್ನತ್ತ ಈಗ ಪಾಕಿಸ್ತಾನದ ಪ್ರಜೆಗಳು ಹೋಗ್ತಾ ಇದ್ದಾರೆ. ಆ ದೃಶ್ಯಗಳು ಕೂಡ ಸಿಗ್ತಾ ಇದ್ದಾವೆ. ಸೈನಿಕರು ಅವರನ್ನ ವಾಪಸ್ ಕಳಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರದಂತೆ ಆಕ್ಟಿವ್ ಆಗೋದಕ್ಕೆ ಈಗ ರಾಜ್ಯ ಸರ್ಕಾರಗಳಿಗೂ ಕೂಡ ಸೂಚನೆಯನ್ನು ನೀಡಲಾಗಿದೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು, ಯಾಕೆಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬಂದು ನೆಲೆಸಿರ್ತಾರಲ್ಲ ಅಂಥವ್ರನ್ನು ಕೂಡ ವಾಪಸ್ ಕಳಿಸೋದಕ್ಕೆ ಬೇಕಾದಂತಹ ಪ್ರಯತ್ನವೂ ಕೂಡ ಶುರುವಾಗಿದೆ. ಆ ಒಂದು ಕ್ರಮವನ್ನು ಈಗ ಭಾರತ ಸರ್ಕಾರ ಮಾಡ್ತಾ ಇದೆ ಮತ್ತು ರಾಜ್ಯ ಸರ್ಕಾರಗಳು ಮಾಡ್ತಾ ಇದ್ದಾವೆ. ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಚರ್ಚೆಯನ್ನು ನಡೆಸಿದ್ದಾರೆ. ಎಲ್ಲ ರಾಜ್ಯಗಳು ಕೂಡ ಈ ವಿಚಾರದಲ್ಲಿ ಕಾರ್ಯಾಚರಣೆ ನಡೆಸಬೇಕು. ನಿಮ್ಮಲ್ಲಿ ಯಾರೆಲ್ಲ ಪಾಕಿಸ್ತಾನದ ವೀಸಾವನ್ನು ಪಡ್ಕೊಂಡು ಭಾರತದಲ್ಲಿ ನೆಲೆಸಿದಾರೋ ಅಂಥವರೆಲ್ಲರನ್ನೂ ಕೂಡ ವಾಪಸ್ ಕಳಿಸಬೇಕು ಅನ್ನುವಂತಹ ಅದರ ಬಗ್ಗೆಯೂ ಕೂಡ ಸೂಚನೆಯನ್ನು ನೀಡಲಾಗಿದೆ. ಯಾರೆಲ್ಲ ವಿಶೇಷ ವೀಸಾಗಳ ಮೂಲಕವಾಗಿ ಭಾರತದಲ್ಲಿ ಉಳ್ಕೊಂಡಿದ್ದಾರೋ ಅಂಥವರೆಲ್ಲರನ್ನೂ ಕೂಡ ವಾಪಸ್ ಕಳಿಸುವಂತಹ ಕೆಲಸವನ್ನು ಈಗ ಭಾರತ ಸರ್ಕಾರ ಮಾಡ್ತಾ ಇದೆ. ಆಯಾ ರಾಜ್ಯಗಳಲ್ಲಿರ್ತಕ್ಕಂತಹ ಪಾಕಿಸ್ತಾನ ಪ್ರಜೆಗಳನ್ನು ಗುರುತಿಸುವುದಕ್ಕೂ ಕೂಡ ಸೂಚನೆಯನ್ನು ಕೊಡಲಾಗಿದೆ. ಯಾರೆಲ್ಲ ಇಲ್ಲಿ ಯಾವ ಕಾರಣಗಳಿಂದ ಬಂದು ಉಳ್ಕೊಂಡಿದ್ದಾರೆ ಅಂತ ಹೇಳಿ, ಅಂದರೆ ವಿಶೇಷವಾಗಿ ಆಸ್ಪತ್ರೆಗಳ ಹೆಸರಲ್ಲಿ ಬಂದಿರ್ತಾರೆ. ಹಾಗೆಯೇ ಬಹಳ ಮುಖ್ಯವಾಗಿರುವಂತಹ ಒಂದು ಅಂಶ ಇಲ್ಲಿ ಇದ್ದೇ ಇದೆ, ಅದು ವೈವಾಹಿಕ ಕಾರಣಕ್ಕಾಗಿ ಬಂದಿರುವಂಥದ್ದು, ಅಂದರೆ ವಿವಾಹ ಆಗಿ ಬಂದಂಥವರು ಇದ್ದಾರೆ. ಅಂಥವ್ರ ವಿಚಾರದಲ್ಲಿ ಏನು ಕ್ರಮ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ನೇರವಾಗಿ ಅವ್ರನ್ನೂ ಕೂಡ ಇದೇ ಆದೇಶದ ಅಡಿಯಲ್ಲಿ ವಾಪಸ್ ಕಳಿಸೋದಕ್ಕೆ ಆಗತ್ತಾ ಅಥವಾ ಅವ್ರಿಗೆ ವಿಶೇಷ ರಿಯಾಯಿತಿಯನ್ನು ಕೊಡೋದಕ್ಕೆ ಸಾಧ್ಯ ಆಗತ್ತಾ ಅಂತೇಳಿ ಆಯಾ ರಾಜ್ಯಗಳಲ್ಲಿನ ಪಾಕಿಸ್ತಾನ ಪ್ರಜೆಗಳನ್ನು ಕೂಡ ಈ ಕೂಡಲೇ ಗಡಿಪಾರು ಮಾಡುವಂತೆ ಸೂಚನೆಯನ್ನು ಕೊಡಲಾಗಿದೆ.
ಯಾವೆಲ್ಲ ಉಳಿದಂತೆ ಎಲ್ಲ ಪಾಕಿಸ್ತಾನ ಪ್ರಜೆಗಳನ್ನು ಎಲ್ಲೆಲ್ಲಿ ಭಾರತದಲ್ಲಿದ್ದಾರೋ ಅವರೆಲ್ಲರನ್ನು ಕೂಡ ವಾಪಸ್ ಕಳಿಸುವಂತಹ ಯಾವುದೇ ಪ್ರವಾಸಗಳಲ್ಲಿದ್ದರೆ ಅದನ್ನು ಅರ್ಧಕ್ಕೆ ಅವರನ್ನು ವಾಪಸ್ ಕಳಿಸ್ತಕ್ಕಂತಹ ಕೆಲಸವನ್ನು ಮಾಡಲಾಗುತ್ತೆ. ಆದ್ಯತೆಯ ಮೇಲೆ ಕ್ರಮ ಕೈಗೊಳ್ಳುವಂತೆ ಅಮಿತ್ ಶಾ ಅವರು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಿನಿಮಾಗಳಲ್ಲಿ ನಟಿಸೋದಕ್ಕೆ ಬಂದಂಥವ್ರು ಇರ್ಬೋದು, ಸಿನಿಮಾ ಚಿತ್ರೀಕರಣಕ್ಕಾಗಿ ಬಂದಂತಿರುವಂತಿರ್ಬೋದು, ಇಂಥ ಎಲ್ಲರನ್ನೂ ಕೂಡ ವಾಪಸ್ ಕಳಿಸುವಂಥದ್ದು ಅಥವಾ ಯಾವುದೋ ಶೋ ಕೊಡೋದಕ್ಕೆ ಬಂದಿರಬಹುದು, ಬೇರೆ ಬೇರೆ ಕಾರಣಗಳಿಗಾಗಿ ಪಾಕಿಸ್ತಾನದಿಂದ ಭಾರತಕ್ಕೆ ಬಂದವರು ಇರ್ತಾರೆ. ಅಂಥವರುಗಳನ್ನು ಕೂಡ ಆದ್ಯತೆಯ ಮೇಲೆ ಕ್ರಮ ಕೈಗೊಂಡು ಅವ್ರನ್ನ ವಾಪಸ್ ಕಳಿಸಬೇಕು. ಯಾಕಂದರೆ ಭಾರತ ಪಾಕಿಸ್ತಾನವನ್ನು ಈ ಬಾರಿ ಕ್ಷಮಿಸುವ ಪ್ರಶ್ನೆಯೇ ಇಲ್ಲ ಅನ್ನುವಂತಹ ಸ್ಥಿತಿಗೆ ಈಗ ಪರಿಸ್ಥಿತಿ ಬಂದು ನಿಂತಿದೆ. ಈ ಕಾರಣಕ್ಕಾಗಿ ಅವ್ರನ್ನ ವಾಪಸ್ ಕಳಿಸೋದಕ್ಕೆ ಬೇಕಾದಂತಹ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಅಮಿತ್ ಶಾ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಕೇಂದ್ರ ಗೃಹ ಸಚಿವರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಮಾತನಾಡಿದ್ದಾರೆ. ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ಅದರಲ್ಲಿ ಈಗ ಪಾಕಿಸ್ತಾನೀಸು ಯಾರಿದ್ದಾರೆ, ಅಧಿಕೃತವಾಗಿ ಯಾರಿದ್ದಾರೆ, ಅವ್ರಿಗೆಲ್ಲ ವಾಪಸ್ ಕಳಿಸ್ಲೇಬೇಕಾಗ್ತದೆ. ಈಗ ಕೇಂದ್ರ ಸರ್ಕಾರ ತೀರ್ಮಾನ ತೊಗೊಂಡಿದೆ. FRR ಅನ್ನೋರು ಆ ಕೆಲಸ ಮಾಡ್ತಾರೆ. ಅನಧಿಕೃತವಾಗಿರೋದು ಗೊತ್ತಿಲ್ಲ, ಅದನ್ನು ವೆರಿಫೈ ಮಾಡಬೇಕು. ಅಧಿಕೃತವಾಗಿರೋರನ್ನ ಕಳಿಸೋದಕ್ಕೆ ನಮ್ಮದೇನು ತಕರಾರು ಇಲ್ವಲ್ಲ. ಅವ್ರನ್ನೇ ಈಗ ಎಲ್ಲ ವೀಸಾ ಕ್ಯಾನ್ಸಲೇಷನ್ಸ್ ಮಾಡಿ ನೀವೆಲ್ಲ ಹೊರಟೋಗಿ ಇಲ್ಲಿಂದ ಕೇಂದ್ರ ಸರ್ಕಾರ ಆ ರೀತಿ ತೀರ್ಮಾನ ಮಾಡಿದೆ ಅಂತ ಹೇಳುವಂಥದ್ದು ಅಷ್ಟೇ. ಅನಧಿಕೃತವಾಗಿರೋರನ್ನ ನಾವು ಹುಡುಕ್ಬೇಕಲ್ಲ, ಅದನ್ನು ಹುಡುಕ್ತಾರೆ. ಹೀಗೆ ಯಾಕಂದರೆ ಅನಧಿಕೃತವಾಗಿಯೂ ಕೂಡ ಬೆಂಗಳೂರಿನಲ್ಲೂ ಕೂಡ ಬಂದು ನೆಲೆಸಿರುವಂಥದ್ದು ಇದ್ದೇ ಇದೆ. ಅನಧಿಕೃತವಾಗಿ ಇಲ್ಲಿ ಬಂದು ಅಂದರೆ ಬಾಂಗ್ಲಾದ ರೂಟ್ನ ಮೂಲಕವಾಗಿ, ನೇಪಾಳದ ರೂಟ್ನ ಮೂಲಕವಾಗಿ ಬಂದು ಬಾಂಗ್ಲಾಕ್ಕೆ ಹೋಗಿ ಅಲ್ಲಿಂದ ನುಸುಳಿಕೊಂಡು ಭಾರತಕ್ಕೆ ಬಂದು ನೆಲೆಸಿರ್ತಕ್ಕಂತಹ ಪಾಕಿಸ್ತಾನಿಯರು ಕೂಡ ಇದ್ದಾರೆ. ಈ ಹಿಂದೆ ಬೆಂಗಳೂರಿನಲ್ಲಿ ಸುಮಾರು 20ಕ್ಕೂ ಹೆಚ್ಚು ಜನ ಸಿಕ್ಕಿದ್ರು. ಅಂಥವ್ರುಗಳನ್ನು ಕೂಡ ಅಂತಹ ಸಾಧ್ಯತೆಗಳಿರ್ತಕ್ಕಂಥವ್ರನ್ನು ಕೂಡ ಪತ್ತೆ ಹಚ್ಚುವಂಥ ಕೆಲಸ ಈ ಸಂದರ್ಭದಲ್ಲಿ ನಡಿಬೇಕಾಗುತ್ತೆ. ಆ ಕೆಲಸವನ್ನು ಕೂಡ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಜೊತೆಯಾಗಿ ಮಾಡಬೇಕಾಗಿರುವಂಥದ್ದು. ಇನ್ನು ಲಷ್ಕರ್ ಉಗ್ರರಿಗಾಗಿ ಗಡಿಯಲ್ಲಿ ಸೈನಿಕರು ಬೇಟೆಯನ್ನು ಆಡ್ತಾ ಇದ್ದಾರೆ. ಬಾಜಿಪೋರದಲ್ಲಿ ಭಾರತೀಯ ಸೇನೆ ದಾಳಿಯನ್ನು ಕೂಡ ನಡೆಸಿದೆ. ಲಷ್ಕರ್ ಕಮಾಂಡರ್ ಅಲ್ತಾಫ್ ಲಲ್ಲಿಯನ್ನ ಇಲ್ಲಿ ಕೊಂದು ಹಾಕಲಾಗಿದೆ. ಲಷ್ಕರ್ನ ಉಗ್ರ ಅಲ್ತಾಫ್ನನ್ನು ಕೊಲ್ಲಲಾಗಿದೆ. ಲಷ್ಕರ್ ಉಗ್ರರಿಗಾಗಿ ಗಡಿಯಲ್ಲಿ ಸೈನಿಕರು ಬೇಟೆ ಆಡ್ತಾ ಇದ್ದಾರೆ. ಬಾಜಿಪುರದಲ್ಲಿ ಭಾರತೀಯ ಸೇನೆ ದಾಳಿಯನ್ನು ನಡೆಸಿರ್ತಕ್ಕಂತಹದ್ದು. ಆ ಮೂಲಕವಾಗಿ ಲಷ್ಕರ್ ಕಮಾಂಡರ್ ಅಲ್ತಾಫ್ ಲಲ್ಲಿಯನ್ನ ಕೊಲ್ಲಲಾಗಿದೆ. LETಯ ಉಗ್ರ, ಲಷ್ಕರ್ ಇ ತೊಯ್ಬಾದ ಉಗ್ರ, ಆತನನ್ನು ಕೊಂದು ಹಾಕಲಾಗಿದೆ. ಮತ್ತು ಈ ಕಾರ್ಯಾಚರಣೆ ಈಗ ತೀವ್ರಗತಿಯಲ್ಲಿ ಸಾಗ್ತಾ ಇರುವಂಥದ್ದು. ಮತ್ತು ಮತ್ತೊಂದು ಕಡೆಯಲ್ಲಿ ಉಗ್ರರ ಮನೆಗಳ ಮೇಲೂ ಕೂಡ ದಾಳಿಯನ್ನು ನಡೆಸಲಾಗಿದೆ. ಪಹಲ್ಗಾಮ್ನಲ್ಲಿ ಉಗ್ರರ ಮನೆಗಳ ಯಾವ ಉಗ್ರರು ದಾಳಿಯನ್ನು ನಡೆಸಿದ್ರು ಅಂತಹ ಉಗ್ರರ ಮನೆಗಳ ಮೇಲೂ ಕೂಡ ದಾಳಿಯನ್ನು ನಡೆಸುವಂಥ ಕೆಲಸವನ್ನು ಮಾಡಲಾಗಿದೆ. ಅನಂತನಾಗ್ ನಗರದಲ್ಲಿ ಉಗ್ರರ ಮನೆಗಳನ್ನು ಹೊತ್ತಿ ಉರಿಯುವಂತೆ ಮಾಡಲಾಗಿದೆ. ಅವುಗಳನ್ನು ಸ್ಫೋಟಿಸಲಾಗಿದೆ. ಧಗಧಗಿಸ್ತಾ ಇದ್ದಾವೆ. ಅವು ಚೆಲ್ಲಾಪಿಲ್ಲಿಯಾಗಿದೆ ಆ ಮನೆಗಳು. ಹಿಂದೂಗಳ ನರಮೇಧಕ್ಕೆ ಜಮ್ಮು ಕಾಶ್ಮೀರ ಸರ್ಕಾರ ಪ್ರತೀಕಾರವನ್ನು ತೆಗೆದುಕೊಳ್ತಾ ಇದೆ. ಈ ಮನೆಯ ದೃಶ್ಯವನ್ನು ನಾವು ನೋಡ್ತಾ ಇದ್ವಿ. ನಮ್ಮ ನ್ಯೂಸ್ 18ನ ವರದಿಗಾರ ಅಲ್ಲಿಂದ ವರದಿಯನ್ನು ಕೂಡ ಮಾಡಿದ್ದಾರೆ. ಯಾವ ಮನೆಗಳಲ್ಲಿ ಈ ಉಗ್ರರು ಹುಟ್ಟಿ ಬೆಳೆದಿದ್ರೋ ಅಂತಹ ಮನೆಗಳನ್ನು ಧ್ವಂಸಗೊಳಿಸುವಂತಹ ಕೆಲಸವನ್ನು ಜಮ್ಮು ಸರ್ಕಾರ ಕೂಡ ಮಾಡಿದೆ, ಜಮ್ಮು ಕಾಶ್ಮೀರ ಸರ್ಕಾರ ಕೂಡ ಮಾಡಿದೆ. ಈ ಮೂಲಕ ಕಾರ್ಯಾಚರಣೆ ತೀವ್ರಗೊಂಡಿದೆ. ಯಾಕಂದರೆ ಇಲ್ಲಿ ದಾಳಿ ನಡೆಸಿರ್ತಕ್ಕಂಥ ಉಗ್ರರ ಬಗ್ಗೆ ನಿಖರವಾದಂತಹ ಮಾಹಿತಿ ಸಿಕ್ಕಿದೆ. ಆ ನಿಖರ ಮಾಹಿತಿ ಇರೋದ್ರಿಂದಾಗಲೇ ಇಂಥವರೇ ಇದರಲ್ಲಿ ಭಾಗಿಯಾಗಿದ್ರು. ನೋಡಿ, ತಮ್ಮ ಅನ್ನದ ತಟ್ಟೆಗೆ ವಿಷ ಹಾಕುವಂತಹ ಕೆಲಸವನ್ನು ಅದೇ ಊರಿನ ಕೆಲ ದುರುಳರು ಮಾಡಿರ್ತಕ್ಕಂಥದ್ದು. ಎಲ್ಲರೂ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಅಲ್ಲ, ಆದರೆ ಕೆಲ ದುರುಳರಿದ್ದ ಕಾರಣದಿಂದಾಗಿ ಆ ಪಹಲ್ಗಾಮ್ಗೂ ಕೂಡ ಕೆಟ್ಟ ಹೆಸರು ಬಂದಿದೆ. ಅದೇ ಕಾರಣಕ್ಕಾಗಿ ಅಂಥವ್ರುಗಳನ್ನು ನಿರ್ಮೂಲನೆ ಮಾಡುವಂತಹ ಉದ್ದೇಶದೊಂದಿಗೆ ಅಂಥವ್ರುಗಳ ಮನೆಗಳನ್ನು ಕೂಡ ಒಡೆದು ಹಾಕಲಾಗಿದೆ, ಛಿದ್ರ ಮಾಡಲಾಗಿದೆ. ಇನ್ನು ಆಸಿಫ್ ಶೇಖ್ ಹಾಗೂ ಆದಿಲ್ ಈ ಇಬ್ಬರ ಮನೆಗಳನ್ನು ಕೂಡ ಉಡಿಸ್ ಮಾಡಲಾಗಿರುವಂಥದ್ದು. ಇವರಿಬ್ಬರು ಕೂಡ ಈ ದಾಳಿಯಲ್ಲಿ ಭಾಗಿಯಾಗಿದ್ರು ಅಂತ ಹೇಳಿ. ಇನ್ನು ಇದರ ನಡುವೆನೇ ಭಾರತದ ಸೇನಾ ಮುಖ್ಯಸ್ಥರಾಗಿರ್ತಕ್ಕಂತಹ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಇವತ್ತು ಕಾಶ್ಮೀರಕ್ಕೆ ಭೇಟಿ ಕೊಟ್ಟಿದ್ರು. ಸೇನಾ ನಾಯಕರುಗಳನ್ನು, ಸೇನಾ ಕಮಾಂಡರ್ಗಳನ್ನು ಅವರು ಭೇಟಿ ಆಗಿದ್ದಾರೆ. ಅವರುಗಳ ಜೊತೆಗೆ ಚರ್ಚೆಯನ್ನು ನಡೆಸಿದ್ದಾರೆ. ಹಾಗೆಯೇ ಒಂದು ಮಹಾಭಾರತದ ಕೃಷ್ಣಾರ್ಜುನರ ಫೋಟೋವನ್ನು ಕೂಡ ಅಲ್ಲಿ ಅವರು ಹಾಕಿರುವಂಥದ್ದು. ಇನ್ನು ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಅವರ ಜೊತೆ ಕೂಡ ಉಪೇಂದ್ರ ದ್ವಿವೇದಿ ಅವರು ಚರ್ಚೆಯನ್ನು ನಡೆಸಿದ್ದಾರೆ. ಅಲ್ಲಿನ ರಾಜ್ಯಪಾಲರನ್ನ ಮಾತನಾಡಿಸಿದ್ದಾರೆ, ಉಪರಾಜ್ಯಪಾಲರನ್ನು ಮಾತನಾಡಿಸಿದ್ದಾರೆ. ಅವ್ರ ಜೊತೆ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ. ಯಾವ ರೀತಿಯಲ್ಲಿ ನಾವು ಈಗ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಅನ್ನುವಂಥದ್ದನ್ನು ಭಾರತೀಯ ಸೇನೆಯು ಕೂಡ ವಿಶ್ಲೇಷಣೆ ಮಾಡ್ತಾ ಇದೆ. ಮುಂದೇನು ಮಾಡಬೇಕು, ಯಾವ ಸ್ವರೂಪದಲ್ಲಿ ಈ ಪರಿಸ್ಥಿತಿಯನ್ನು
ನಿಭಾಯಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾಶ್ಮೀರಕ್ಕೆ ಸೇನಾ ಮುಖ್ಯಸ್ಥರು ಭೇಟಿ ಕೊಟ್ಟು ಅಲ್ಲಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಭಾರತದ ವಾಯುಪಡೆಯು ಕೂಡ ಆಪರೇಷನ್ ಪರಾಕ್ರಮ್ ಹೆಸರಿನಲ್ಲಿ ತನ್ನ ಪರಾಕ್ರಮವನ್ನು ತಾಲೀಮು ಮಾಡ್ತಾ ಇದೆ. ಯಾಕಂದರೆ ಯಾವುದೇ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಇಂತಹ ರಿಹರ್ಸಲ್ ಇದೆಯಲ್ಲ, ಇದು ಬಹಳ ಮುಖ್ಯ ಆಗುತ್ತೆ. ಇಂತಹ ತಾಲೀಮು ಬಹಳ ಮುಖ್ಯ ಆಗುತ್ತೆ. ಆ ತಾಲೀಮಿನ ಪ್ರಯತ್ನವನ್ನು ಈಗ ಯುದ್ಧ ವಿಮಾನಗಳು ಈಗ ಆ ಕೆಲಸವನ್ನು ಮಾಡ್ತಾ ಇದ್ದಾವೆ. ಸಮುದ್ರದಲ್ಲೂ ಕೂಡ ವಾಯುಸೇನೆಯ ಸಮರಾಭ್ಯಾಸ, ನೌಕಾಪಡೆಗಳ ಸಮರಾಭ್ಯಾಸ ಇವೆಲ್ಲವೂ ಕೂಡ ನಡೀತಾ ಇದೆ. ಭಾರತದಿಂದ ಆಪರೇಷನ್ ಆಕ್ರಮಣ್ ಅನ್ನುವಂಥದ್ರ ಮೂಲಕವಾಗಿ ಈಗ ಈ ಒಂದು ಸಮರಾಭ್ಯಾಸವನ್ನು ಮಾಡಲಾಗ್ತಾ ಇದೆ. ಇದು ಸೇನಾ ತಾಲೀಮಿನ ಭಾಗ, ಇದು ದಾಳಿಯ ಭಾಗ ಅಲ್ಲ, ಇದು ಸೇನಾ ತಾಲೀಮಿನ ಭಾಗ ಆಗಿದೆ. ಆ ಸೇನಾ ತಾಲೀಮಿನ ಭಾಗವಾಗಿ ಪಾಕ್ ಆಕ್ರಮಿತ ಕಾಶ್ಮೀರದ ಗಡಿಯುದ್ದಕ್ಕೂ ಕೂಡ ಸೇನೆಯ ನಿಯೋಜನೆ ಮಾಡತಕ್ಕಂತಹ ಕೆಲಸವನ್ನು ಕೂಡ ಭಾರತ ಸರ್ಕಾರ ಮಾಡಿದೆ, ಭಾರತೀಯ ಸೇನೆ ಮಾಡಿದೆ. ಇನ್ನು ಸಿಂಧೂ ನದಿ ನೀರು ಹಂಚಿಕೆಯ ಒಪ್ಪಂದವನ್ನು ರದ್ದುಗೊಳಿಸಲಾಗಿದೆ. ಇದರ ಭಾಗವಾಗಿ ಒಪ್ಪಂದ ರದ್ದು ಬಗ್ಗೆ ಅಧಿಕೃತವಾದಂತಹ ನೋಟಿಫಿಕೇಶನ್ ಅನ್ನು ಇವತ್ತು ಹೊರಡಿಸಲಾಗಿದೆ. ಜೊತೆಗೇನೆ ಬಗ್ಲಿಹಾರ್ ಜಲವಿದ್ಯುತ್ ಘಟಕದ ನೀರನ್ನು ಬಂದ್ ಮಾಡಲಾಗಿದೆ. ಇದು ಜಲವಿದ್ಯುತ್ ಘಟಕದ ನೀರನ್ನು ಬಂದ್ ಮಾಡಿರ್ತಕ್ಕಂಥ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ವಿ. ಮತ್ತು ಸಲಾಲ್ ಜಲವಿದ್ಯುತ್ ಘಟಕದ ನೀರನ್ನು ಕೂಡ ಬಂದ್ ಮಾಡಲಾಗಿದೆ. ಈ ಮೂಲಕವಾಗಿ ಚೆನಾಬ್ ನದಿಗೆ ರೈಸಿಯಲ್ಲಿ ಕಟ್ಟಿರ್ತಕ್ಕಂತಹ ಡ್ಯಾಮ್ ಏನಿದೆ ಆ ಡ್ಯಾಮ್ನ ಗೇಟ್ಗಳನ್ನು ಮುಚ್ಚಲಾಗಿದೆ, ನೀರನ್ನು ತಡೆ ಹಿಡಿಯಲಾಗಿದೆ. ಜಲಸಂಪನ್ಮೂಲ ಅಧಿಕಾರಿಗಳೊಂದಿಗೆ ಕೇಂದ್ರ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರು ಕೂಡ ಮಾತನಾಡಿದ್ದಾರೆ. ಯಾವ ರೀತಿಯಾಗಿ ಈ ಪರಿಸ್ಥಿತಿಯನ್ನು ಈ ಹಂತದಲ್ಲಿ ನಿಭಾಯಿಸಬೇಕು ಅಂತ ಹೇಳ್ಕೊಂಡು, ಯಾಕಂದರೆ ಹರಿಯುವ ನೀರನ್ನು ಅಡ್ಡಗಟ್ಟುವಂಥದ್ದು ಕೂಡ ಬಹಳ ಪ್ರಮುಖವಾದಂತಹ ಭಾಗ ಆಗಿದೆ. ಈ ಒಂದು ಒಪ್ಪಂದವನ್ನು ತಡೆ ಹಿಡಿಯೋದರ ಮೂಲಕವಾಗಿ ಈ ಒಪ್ಪಂದವನ್ನು ಅಮಾನತಿನಲ್ಲಿ ಇಡುವಂತಹ ಕೆಲಸವನ್ನು ಭಾರತ ಸರ್ಕಾರ ಮಾಡಿದೆ. ಯಾಕೆಂದರೆ ಪಾಕಿಸ್ತಾನಕ್ಕೆ ಅದರದ್ದೇ ಭಾಷೆಯಲ್ಲಿ ಪಾಠವನ್ನು ಕಲಿಸಬೇಕಂತ ಪರಿಸ್ಥಿತಿ ಇವತ್ತು ಬಂದೊದಗಿದೆ ಭಾರತ ಸರ್ಕಾರಕ್ಕೆ. ಆ ಕೆಲಸವನ್ನು ಈಗ ಭಾರತ ಸರ್ಕಾರ ಮಾಡ್ತಾ ಇದೆ. ಸಲಾಲ್ ಜಲವಿದ್ಯುತ್ ಘಟಕದಲ್ಲೂ ಕೂಡ ನೀರನ್ನು ಬಂದ್ ಮಾಡಲಾಗಿದೆ. ಚೆನಾಬ್ ನದಿಗೆ ರೈಸಿಯಲ್ಲಿ ಕಟ್ಟಿರ್ತಕ್ಕಂತಹ ಡ್ಯಾಮನ್ನು ಬಂದ್ ಮಾಡಲಾಗಿರುತ್ತೆ. ನೀರನ್ನು ನಿಲ್ಲಿಸುವಂತಹ ಕೆಲಸವನ್ನು ಈಗ ಭಾರತ ಮಾಡ್ತಾ ಇದೆ. ಜಲಸಂಪನ್ಮೂಲ ಅಧಿಕಾರಿಗಳೊಂದಿಗೆ ಅಮಿತ್ ಶಾ ಅವರು ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ. ಯಾವ ಸ್ವರೂಪದ ಕ್ರಮಗಳು ಅಲ್ಲಿ ಆಗ್ತಾ ಇದ್ದಾವೆ ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂಥ ಮತ್ತು ತಿಳಿಸುವಂತಹ ಕೆಲಸವನ್ನು ಭಾರತ ಸರ್ಕಾರ ಮಾಡ್ತಾ ಇದೆ. ಹೀಗೆ ಕಾಶ್ಮೀರದಲ್ಲಿ ನೆತ್ತರ ಹರಿಸಿದಂಥವರಿಗೆ ಸರಿಯಾದಂತಹ ಪಾಠವನ್ನು ಕಲಿಸಲೇಬೇಕಾದಂತಹ ಅವಶ್ಯಕತೆ ಇದ್ದೇ ಇದೆ. ಯಾಕಂದರೆ ಸಾಮಾನ್ಯ ನಾಗರಿಕರನ್ನು ಅವರನ್ನು ಗುರಿಯಾಗಿಸಿಕೊಂಡು ಸಾಮಾನ್ಯ ನಾಗರಿಕರ ಮೇಲೆ ಯಾವ ಕಾರಣಕ್ಕೆ ಹಾಗಾದರೆ ಪಾಕಿಸ್ತಾನಕ್ಕೆ ದ್ವೇಷ ಇದೆ, ಪಾಕ್ ಉಗ್ರರಿಗೆ ಯಾಕೆ ದ್ವೇಷ ಇದೆ, ಮತ್ತು ಅವರು ಹೇಗೆ ಆಯ್ಕೆ ಮಾಡಿದಂತಹ ರೀತಿಯಲ್ಲಿ ಒಬ್ಬೊಬ್ಬರನ್ನ ಹೆಕ್ಕಿ ಕೊಂದಿದಾರಲ್ಲ ಅಂತಹ ವಿಕೃತಿಗೆ ಪಾಠವನ್ನು ಕಲಿಸಬೇಕಾಗತ್ತೆ. ಕುಟುಂಬಗಳನ್ನು ಅನಾಥವಾಗಿಸುವ, ಆ ಕುಟುಂಬಗಳು ಬದುಕಿರೋ ತನಕವೂ ಕೂಡ ಆ ನೋವನ್ನು ಅನುಭವಿಸುವಂಗೆ ಮಾಡಿದಾರಲ್ಲ, ಆ ನೋವು ಇವತ್ತು ಆ ಉಗ್ರರನ್ನು ಪೋಷಣೆ ಮಾಡತಕ್ಕಂತಹ ಪಾಕಿಸ್ತಾನಕ್ಕೂ ಕೂಡ ಆಗಬೇಕು. ಅದು ಅವರ ಒಂದು ತಲೆಮಾರಿಗೂ ಕೂಡ ನೆನಪು ಇಡಬೇಕು. ಆ ಸ್ವರೂಪದಲ್ಲಿ ಈಗ ಕ್ರಮವನ್ನು ಕೈಗೊಳ್ಳಲಾಗಿದೆ. ಮತ್ತೊಂದು ಕಡೆಯಲ್ಲಿ ದೇಶವ್ಯಾಪಿ ಪ್ರತಿಭಟನೆಗಳು ಕೂಡ ಮುಂದುವರೆದಿದ್ದಾವೆ. ಬೇರೆ ಬೇರೆ ಭಾಗಗಳಲ್ಲಿ ಪ್ರತಿಭಟನೆಗಳು ಮುಂದುವರೆದಿದ್ದಾವೆ. ಶ್ರೀನಗರ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಶ್ರೀನಗರದಲ್ಲಿ ವಿಶೇಷವಾಗಿ ಪಹಲ್ಗಾಮ್ ಕೃತ್ಯವನ್ನು ಖಂಡಿಸಿ ಕಪ್ಪು ಬಾವುಟವನ್ನು ಹಾರಿಸಿ ಪ್ರತಿಭಟನೆಯನ್ನು ಸೂಚಿಸಲಾಗ್ತಾ ಇದೆ. ಶ್ರೀನಗರದಲ್ಲಿ ಅಲ್ಲಿರ್ತಕ್ಕಂಥ ಅಂಗಡಿ ಮುಂಗಟ್ಟುಗಳ ಮುಂದೆಯೂ ಕೂಡ ಈ ಕಪ್ಪು ಬಾವುಟಗಳನ್ನು ಹಾರಿಸಲಾಗಿದೆ. ಆ ಮೂಲಕವಾಗಿ ಪಹಲ್ಗಾಮ್ನಲ್ಲಿ ಆಗಿರ್ತಕ್ಕಂತಹ ದಾಳಿಗೆ ನಮ್ಮ ಬೆಂಬಲ ಇಲ್ಲ, ನಾವು ಭಾರತದ ಪರವಾಗಿದ್ದೀವಿ, ನಾವು ಈ ದಾಳಿಯನ್ನು ಖಂಡಿಸ್ತೀವಿ ಅಂತೇಳಿ ಕಾಶ್ಮೀರಿಗಳು ಕೂಡ ತಮ್ಮ ಏಕತೆಯನ್ನು ಪ್ರದರ್ಶಿಸ್ತಾ ಇದ್ದಾರೆ ಭಾರತದ ಜೊತೆಗೇನೆ. ಇನ್ನು ದೆಹಲಿಯಲ್ಲೂ ಕೂಡ ಅಷ್ಟೇ ಮುಸ್ಲಿಂ ಸಂಘಟನೆಗಳವರು ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಪಹಲ್ಗಾಮ್ನಲ್ಲಿ ನಡೆದಂತಹ ಈ ಒಂದು ದಾಳಿ ಇದೆಯಲ್ಲ, ಇದು ಅಮಾನವೀಯವಾದಂತಹ ದಾಳಿ, ಇದು ಅಮಾಯಕರ ಮೇಲೆ ನಡೆದಂತಹ ದಾಳಿ, ಇದು ಮಾನವೀಯತೆಯ ಮೇಲೆ ನಡೆದಂತಹ ದಾಳಿ ಅನ್ನುವಂಥದ್ದನ್ನು ಖಂಡಿಸಿದ್ದಾರೆ. ಪಹಲ್ಗಾಮ್ ಕೃತ್ಯಕ್ಕೆ ಖಂಡನೆಯೂ ಕೂಡ ವ್ಯಕ್ತವಾಗ್ತಾ ಇದೆ. ಅಲ್ಲಿಯ ಮುಸ್ಲಿಂ ಸಂಘಟನೆಗಳವರು ದೆಹಲಿಯಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡಿರುವಂಥದ್ದು, ಮತ್ತು ಇದನ್ನು ನಾವು ಯಾವುದೇ ಕಾರಣಕ್ಕಾಗಿ ಕೂಡ ಭಾರತ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಇಂತಹ ದಾಳಿಗಳನ್ನು ಅನ್ನುವಂತಹ ಜಾಮಿಯಾ ಮಸೀದಿ ಬಳಿಯಲ್ಲಿ ಪ್ರತಿಭಟನೆಯನ್ನು ನಡೆಸೋದ್ರ ಮೂಲಕವಾಗಿ ಭಾರತದ ಜೊತೆಗೆ ತಮ್ಮ ಏಕತೆಯನ್ನು ಮತ್ತು ನಮ್ಮ ನಡುವೆ ವಿಷ ಬಿತ್ತುವಂತಹ ಕೆಲಸವನ್ನು ಉಗ್ರರು ಮಾಡಿದರೆ ಅದನ್ನು ಭಾರತೀಯ ಮುಸಲ್ಮಾನರು ಕೂಡ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಸಂದೇಶವನ್ನು, ಕಠಿಣ ಸಂದೇಶವನ್ನು
ಪಾಕಿಸ್ತಾನಕ್ಕೆ ಮತ್ತು ಯಾರು ಇಸ್ಲಾಂ ಹೆಸರಿನಲ್ಲಿ ಈ ದಾಳಿಯನ್ನು ನಡೆಸ್ತಾರೋ ಅಂಥವ್ರಿಗೂ ಕೂಡ ಒಂದು ಸಂದೇಶವನ್ನು ರವಾನೆ ಮಾಡಲಾಗಿದೆ. ಇನ್ನು ಹೈದರಾಬಾದ್ನಲ್ಲಿ ಪ್ರಾರ್ಥನೆಗೆ ಬಂದವರಿಗೆ ಕಪ್ಪು ಪಟ್ಟಿಗಳನ್ನು ವಿತರಣೆ ಮಾಡಲಾಗಿದೆ. ಕಪ್ಪು ಪಟ್ಟಿಯನ್ನು ಧರಿಸಿ ಅವರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. OIC ಅವರು ಕೂಡ ಇದರಲ್ಲಿ ಭಾಗಿಯಾಗಿರುವಂಥದ್ದನ್ನು ಕಂಡು ಬಂದಿತ್ತು. ಈ ಮೂಲಕವಾಗಿ ಹೈದರಾಬಾದ್ನಲ್ಲೂ ಕೂಡ ಇವತ್ತು ಶುಕ್ರವಾರದ ಪ್ರಾರ್ಥನೆಯ ಸಂದರ್ಭದಲ್ಲಿ ಪಹಲ್ಗಾಮ್ ಕೃತ್ಯಕ್ಕೆ ತೀವ್ರ ಖಂಡನೆ ವ್ಯಕ್ತವಾಗಿದೆ. ಯಾಕಂದರೆ ಸಾಮಾನ್ಯ ಜನರನ್ನು ಪ್ರವಾಸಿಗರನ್ನು ಕೊಂದಂತಹ ಈ ಘಟನೆ ಇದೆಯಲ್ಲ, ಇದು ಮಾನವೀಯತೆಯ ಮೇಲೆ ಮಾಡಿರ್ತಕ್ಕಂತಹ ಅತಿದೊಡ್ಡ ದಾಳಿ ಮತ್ತು ಉಗ್ರರು ಎಂದೆಂದೂ ಕ್ಷಮಿಸೋದಕ್ಕೆ ಸಾಧ್ಯ ಆಗದೆ, ಈ ತಲೆಮಾರಲ್ಲ ಮುಂದಿನ 10 ತಲೆಮಾರುಗಳು ಕೂಡ ಕ್ಷಮಿಸಲಾರದಂತಹ ಕೃತ್ಯವನ್ನು ಎಸಗಿರುವಂಥದ್ದು ಪಹಲ್ಗಾಮ್ನಲ್ಲಿ. ಈ ಕಾರಣಕ್ಕಾಗಿ ಇವತ್ತು ಇಡೀ ದೇಶದ ಉದ್ದಗಲಕ್ಕೂ ಕೂಡ ಪ್ರತಿಭಟನೆ ವ್ಯಕ್ತ ಆಗಿದೆ. ಶುಕ್ರವಾರದ ಪ್ರಾರ್ಥನೆಗಳಲ್ಲಿ ಮುಸಲ್ಮಾನರು ಕೂಡ ಈ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದರ ನಡುವೆ ಪ್ರತಿಪಕ್ಷವು ಕೂಡ ಫೀಲ್ಡ್ಗಿಳಿದಿದೆ. ರಾಹುಲ್ ಗಾಂಧಿ ಅವರು ಇವತ್ತು ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ, ಪಹಲ್ಗಾಮ್ಗೆ ಹೋಗಿದ್ದಾರೆ. ಜಮ್ಮು ಕಾಶ್ಮೀರದ ಭದ್ರತೆಯ ಪರಾಮರ್ಶೆಗೆ ಲೋಕಸಭೆಯ ಪ್ರತಿಪಕ್ಷ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಕೂಡ ಮುಂದಾಗಿದ್ದಾರೆ. ಅವರು ಪಹಲ್ಗಾಮ್ಗೆ ಹೋಗಿ ಅಲ್ಲಿ ಉಗ್ರರ ದಾಳಿಯ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಏನೇನು ದಾಳಿ ಆಗಿರೋದಕ್ಕೆ ಸಂದರ್ಭ ಹೇಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಕೂಡ ಅಲ್ಲಿರುವಂತಹ ಗಾಯಾಳುಗಳನ್ನು ಭೇಟಿಯಾಗಿದ್ದಾರೆ. ಪಹಲ್ಗಾಮ್ ಆಸ್ಪತ್ರೆಯಲ್ಲಿ ಗಾಯಾಳುಗಳ ಆರೋಗ್ಯವನ್ನು ಕೂಡ ವಿಚಾರಿಸಿಕೊಂಡಿದ್ದಾರೆ ಲೋಕಸಭೆಯ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂತಹ ರಾಹುಲ್ ಗಾಂಧಿ. ಉಗ್ರರ ದಾಳಿಯ ಖಂಡನೆಗೆ ಹಾಗೂ ಚರ್ಚೆಗೆ ವಿಶೇಷ ಅಧಿವೇಶನವನ್ನು ಕರೀಬೇಕು, ಆ ಮೂಲಕವಾಗಿ ಸದನದ ಮೂಲಕವಾಗಿ ನಾವು ಖಂಡನಾ ನಿರ್ಣಯವನ್ನು ತೆಗೆದುಕೊಳ್ಬೇಕು ಮತ್ತು ಇದನ್ನು ಖಂಡಿಸಬೇಕು, ತೀವ್ರ ಸ್ವರೂಪದಲ್ಲಿ ಖಂಡಿಸಬೇಕು. ಮತ್ತು ಇಲ್ಲಿ ಆಗಿರ್ತಕ್ಕಂಥ ಕೆಲವು ವಿಚಾರಗಳ ಬಗ್ಗೆ ಪ್ರತಿಪಕ್ಷಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತೆ ಕೇಂದ್ರಕ್ಕೆ ಆಗ್ರಹಿಸಿದ್ದಾರೆ. ಈ ವಿಚಾರದಲ್ಲಿ ಭಾರತ ಒಗ್ಗೂಡಿದೆ ಮತ್ತು ಒಂದಾಗಿದೆ ಅನ್ನುವಂತಹ ಸಂದೇಶವನ್ನು ಸ್ಪಷ್ಟವಾಗಿ ರವಾನೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಅವರು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದಾರೆ, ಆಗ್ರಹಿಸಿದ್ದಾರೆ. ಪ್ರತಿಪಕ್ಷಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನುವಂಥ ಆಗ್ರಹವನ್ನು ರಾಹುಲ್ ಗಾಂಧಿ ಮಾಡಿದ್ದಾರೆ. ರಾಹುಲ್ ಗಾಂಧಿ ಹಾಗೂ ಕಪಿಲ್ ಸಿಬಲ್ ಇಬ್ಬರು ಕೂಡ ಮಾತನಾಡಿದ್ದಾರೆ, ತೋರಿಸ್ತೀನಿ. कि आप एक स्पेशल सेशन ऑफ पार्लियामेंट बुलवाइए, वहां चर्चा कीजिए, सबकी राय लीजिए, क्योंकि देश आपके साथ खड़ा है. कोई ऐसा विपक्ष का नेता नहीं है जो आपके साथ नहीं खड़ा. पहली बात तो एक रेजोल्यूशन पास होना चाहिए, यूनानिमस रेजोल्यूशन, जिसमें जो देश की भावना है वो स्पष्ट तरीके से अंतर्राष्ट्रीय देशों तक पहुंचनी चाहिए कि हम सरकार के साथ खड़े हैं, देश इकट्ठा है, इस पे कोई मतभेद नहीं है. Every single Indian stands united, stands together, so that we can defeat what the terrorists were trying to do. It's sad to see that some people are attacking my brothers and sisters from Kashmir and the rest of the country. And I think it's very important that all of us stand together, stand united, and fight this nasty action that has been taken and defeat terrorism once and for all. ಹೀಗೆ ಪ್ರತಿಪಕ್ಷದ ನಾಯಕರು ಕೂಡ ಅತ್ಯಂತ ಸ್ಪಷ್ಟ ಮಾತುಗಳಲ್ಲಿ ನಾವು ಒಗ್ಗೂಡಿದ್ದೀವಿ ಮತ್ತು ಒಂದಾಗಿದ್ದೀವಿ, ಈ ವಿಚಾರದಲ್ಲಿ ಪ್ರತಿಯೊಬ್ಬ ಭಾರತೀಯನ ಭಾವನೆಯೂ ಕೂಡ ಒಂದೇ ಇರುವಂಥದ್ದು. ಈ ಟೆರರಿಸಮನ್ನು ಸೋಲಿಸಬೇಕು, ಉಗ್ರರಿಗೆ ಪಾಠವನ್ನು ಕಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಮತ್ತು ಇದನ್ನು ನಾವು ಯಾವತ್ತೂ ಕೂಡ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಭಾರತ ಅನ್ನುವಂತಹ ಮಾತುಗಳನ್ನು ಪ್ರತಿಪಕ್ಷದ ಕಡೆಯಿಂದ ಕೂಡ ವ್ಯಕ್ತವಾಗಿರುವಂತಹ ಅಭಿಪ್ರಾಯ.